ಒಂಟಿಯಾಗಿ ಜೀವನ ಮಾಡ್ತಿರೋವಂಥ ಹೆಣ್ಮಕ್ಳಿಗೆ, ಮಕ್ಕಳನ್ನ ಕಟ್ಕೊಂಡು ಒಂಟಿ ಜೀವನ ಮಾಡ್ತಿರೋವಂಥ ಹೆಣ್ಣುಮಕ್ಕಳಿಗೆ ನಾನು ಹೇಳ್ತಿರೋವಂಥದ್ದು, ಜನ ಏನೇನೋ ಅಂದ್ಕೊತಿದ್ದಾರೆ ಅಂತೇಳಿ ಕೆಲವು ಹೆಣ್ಮಕ್ಳು ಒಂಟಿಯಾಗಿದ್ದವರು ತುಂಬ ಕಣ್ಣೀರು ಹಾಕ್ಕೊತಾರೆ. ನಾವು ಕರೆಕ್ಟಾಗಿದ್ರೂ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡ್ಕೊತಾರೆ. ನಾವೆಷ್ಟು ನಿಯತ್ತಾಗಿದ್ರೂ ಈ ಜನಗಳನ್ನ ಮೆಚ್ಚಿಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಜನನ ಮೆಚ್ಚಿಸುವಂಥ ಕೆಲಸನ ಯಾವತ್ತಿಗೂ ಮಾಡೋಕ್ಕೆ ಹೋಗಬೇಡಿ, ಭಗವಂತನ ಮೆಚ್ಚಿಸುವಂಥ ಕೆಲಸನ ಮಾಡಿ. ಜನಗಳನ್ನ ಮೆಚ್ಚಿಸೋಕ್ಕಂತೂ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ನೀವು ಸಾಯೋವರೆಗೂ ಪ್ರಯತ್ನ ಪಡಿ, ಸಾಧ್ಯನೇ ಇಲ್ಲ ಅದು. ಅರ್ಥ ಆಯ್ತಾ? ಆಮೇಲೆ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಕಷ್ಟನ ಹೇಳ್ಕೊಳ್ತೀರಾ, ಅದನ್ನು ಮೇಲ್ನೋಟಕ್ಕೆ ಅವರು ಅಯ್ಯೋ ಪಾಪ ಅನ್ಕೊತಾರೆ. ಆದರೆ ನಿಮ್ಮ ಕಷ್ಟನೆಲ್ಲ ಅವ್ರೇನು ಪರಿಹಾರ ಮಾಡೋಕ್ಕಾಗಲ್ಲ. ಪರಿಹಾರ ಮಾಡೋದು ಭಗವಂತ ಒಬ್ಬನೇ. ಅದರಲ್ಲೂ ನಾವು ನಿಯತ್ತಾಗಿದ್ದು ನಾವು ಮಾಡುವಂಥ ಕೆಲಸ ಕಾರ್ಯ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡಬೇಕು. ಆಮೇಲೆ ನಾವು ಮಾಡುವಂಥ ಕೆಲಸ ಭಗವಂತನಿಗೂ ಕೂಡ ತುಂಬ ಇಷ್ಟ ಆಗಬೇಕು. ಅದು ಯಾವ ಕೆಲಸನಾದರೂ ಆಗಿರ್ಬೋದು. ನಾವೊಬ್ಬರು ಮನೆ ಹಾಳು ಮಾಡಬಾರ್ದು, ಒಬ್ಬರು ಸಂಸಾರನ ಹಾಳು ಮಾಡಬಾರ್ದು, ಇನ್ನೊಬ್ಬರು ಅನ್ನಕ್ಕೆ ಮಣ್ಣು ಹಾಕಬಾರ್ದು. ನಾವೊಬ್ಬರು ಮನೇಲಿ ಬೇಕು ಅಂದರೆ ಹೋಗಿ ಕೆಲಸ ಮಾಡೋಣ. ಒಂದು ಕಸ ಗುಡಿಸೋ ಕೆಲಸ ಆಗಲಿ, ಇಲ್ಲ ಒಂದು ಮಗು ನೋಡ್ಕೊಳ್ಳೋದು, ಇಲ್ಲ ಒಂದು ಅಡುಗೆ ಮಾಡೋ ಕೆಲಸನೇ ಆಗಿರಲಿ, ಅದು ದೇವರಿಗೆ ಪ್ರಿಯವಾದಂಥ ಕೆಲಸ. ಹೆಂಗೆ ಅಂತ ಹೇಳಿದರೆ, ಶ್ರಮಜೀವಿಗಳನ್ನು ಯಾವತ್ತೂ ದೇವ್ರು ಕೈ ಬಿಡೋದಿಲ್ಲ. ನೀವು ಯಾವ ಕೆಲಸನಾದರೂ ಮಾಡಿ, ಕೆಟ್ಟ ಕೆಲಸಗಳನ್ನು ಬಿಟ್ಟು ಬೇರೆ ದೇವ್ರಿಗೆ ಇಷ್ಟವಾದಂಥ ಕೆಲಸಗಳು ಯಾವುದು ಕೆಲಸ ಮಾಡಿದ್ರೂ ಭಗವಂತನಿಗೆ ಇಷ್ಟನೇ. ಆಯಿತಾ? ಆಮೇಲೆ ಜನಗಳನ್ನ ಮೆಚ್ಚಿಸುವಂಥ ಕೆಲಸಕ್ಕಂತೂ ನಾವು ಕೈ ಹಾಕಕ್ಕೆ ಹೋಗಲೇಬಾರ್ದು. ಯಾಕೆ ಅಂತ ಹೇಳಿದರೆ, ದೇವರನ್ನು ಹೇಳ್ತಾರೆ, ಅಂಥ ಶ್ರೀರಾಮನ್ನು ದೂರದವರಿದ್ದಾರೆ, ಅಂಥ ಸೀತೆ ಮಾತೆಯೂ ಕೂಡ ದೂರದವರಿದ್ದಾರೆ. ನಾನು ಸೀತೆ ಅಂತೇಳಿ ನಾವು ತೋರಿಸ್ಕೊಳಕ್ಕಾಗೋದೇ ಇಲ್ಲ. ಅವ್ರಿಗೆ ನಾವು ಸಾಯೋರ್ಗೂ ತೋರಿಸ್ಕೊಳಕ್ಕಾಗೋದಿಲ್ಲ. ನಾವೇನು ಅನ್ನೋದು ನಮ್ಮ ಮನಸ್ಸಾಕ್ಷಿಗೆ ಗೊತ್ತು. ನಾವು ಪೂಜೆ ಮಾಡುವ ದೇವ್ರಿಗೆ ಗೊತ್ತು. ನಾವೇನು, ನಾವೆತ್ತ, ನಾವು ಯಾವ ರೀತಿಯಲ್ಲಿ ನಡೀತಿದ್ದೀವಿ, ಯಾವ ಮಾರ್ಗದಲ್ಲಿ ನಡೀತಿದ್ದೀವಿ ಅನ್ನೋದು ಭಗವಂತನಿಗೆ ಗೊತ್ತು. ಅದಕ್ಕೆ ದೇವ್ರು ನಮ್ಮನ್ನು ಯಾವ ಕ್ಷಣದಲ್ಲೂ ಕೈ ಬಿಡೋದಿಲ್ಲ. ಆದರೆ ಜನಗಳನ್ನು ನಂಬಿ ಯಾವತ್ತಿಗೂ ನಡೆಯೋಕ್ಕೆ ಹೋಗಬೇಡಿ. ಜನಗಳ ಮಾತಿಗೆ ಕಿವಿನೂ ಕೊಡೋಕ್ಕೆ ಹೋಗಬೇಡಿ. ಈ ಕಿವಿಲಿ ಕೇಳಿ, ಈ ಕಿವಿಲಿ ಬಿಟ್ಬಿಡಿ ಅಷ್ಟೇ. ಜನಗಳನ್ನ ಮೆಚ್ಚಿಸುವ ಯಾವ ಕೆಲಸ, ಮತ್ತು ಕುಟುಂಬದವರಾದ್ರೂ ಅಷ್ಟೇ. ಕಷ್ಟ ಕಾಲದಲ್ಲಿ ಯಾರೂ ಕೈ ಹಿಡಿಯಲ್ಲ. ಮೇಲ್ನೋಟಕ್ಕೆ ಎಲ್ಲರೂ ನಾವಿದ್ದೀವಿ ಅಂತಾರೆ ಅಷ್ಟೇ, ಯಾರೂ ಹಿಡಿಯೋದಿಲ್ಲ. ನಿಮ್ಮ ಶ್ರಮ, ನಿಮ್ಮ ಕೆಲಸದ ಕಡೆ ಗಮನ ಹರಿಸಿ, ನಿಮ್ಮ ಮಕ್ಕಳ ಕಡೆ ಗಮನ ಹರಿಸಿ. ಜನ ಏನು ಅನ್ಕೊತಿದ್ದಾರೆ ಅಂತ ಯಾವತ್ತೂ ಕಣ್ಣೀರು ಹಾಕೊಂಡು ಕೂತ್ಕೊಂಬೇಡಿ. ದೇವರಿದ್ದಾನೆ ನನ್ನ ಹಿಂದೆ, ನಾನು ನಂಬಿರುವ ಭಗವಂತ ನನ್ನ ಜೊತೆ ಇದ್ದಾನೆ. ಈ ಥರ ನಂಬಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಒಂಟಿಯಾಗಿದ್ದೀನಿ ಅಂತ ಭಯಪಡಬೇಡಿ. ಭಗವಂತನೇ ನಿಮ್ಮ ಜೊತೆ ಇದ್ದಾಗ ನೀವು ಹೆಂಗೆ ಒಂಟಿಯಾಗೋಕ್ಕಾಗುತ್ತೆ? ಯೋಚನೆ ಮಾಡಬೇಡಿ.